ಮಾಡೋಕ್ಕಾಗ್ಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ಅಂಕಿತಾನೂ ಇರಲಿಲ್ಲ, ಏನು ವ್ಲಾಗ್ ಮಾಡೋದಂತ ನಾನು ಮಾಡಲೇ ಇಲ್ಲ. ಇದು ಮೆಡಿಸಿನ್ಸ್ ಏನಾಯ್ತು ನನಗೆ ಹೇಳೇ ಇಲ್ಲ. ಸ್ವಲ್ಪ ಹುಷಾರಿರಲಿಲ್ಲ ಅದ್ರದ್ದು. ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂದ್ರೆ ಏನೋ ರೋಡೆಲ್ಲ ಇದು ಕಿತ್ತಾಕ್ತಾ ಇದ್ದಾರೆ, ಗಾಡಿ ನಿಲ್ಸಕ್ಕೂ ಜಾಗ ಇಲ್ಲ. ಇಷ್ಟ ಆಯ್ತಾ? ಫಿಶಸ್ ಎಲ್ಲ ಇಷ್ಟ ಆಯ್ತಾ? ಸರಿ ತಿನ್ನೋದು ಮಜಾ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನಿವೇದಿತಾಸ್ ವ್ಲಾಗ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಂಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ನೋಡಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೇಲಿ ಯಾರೂ ಇಲ್ಲ, ನಾನು ಒಂದು 2 ಡೇಸಿಂದ ವ್ಲಾಗ್ ಮಾಡೋಕ್ಕಾಗ್ಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ಅಂಕಿತಾನೂ ಇರಲಿಲ್ಲ, ಏನು ವ್ಲಾಗ್ ಮಾಡೋದಂತ ನಾನು ಮಾಡಲೇ ಇಲ್ಲ. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಅವಳು ಊರಿಂದ ಇವತ್ತು ಬರ್ತಾ ಇದ್ದಾಳಂತೆ. ಸೊ ಅದಕ್ಕೆ ಅವಳು ಈಗ ಮಧ್ಯಾಹ್ನಕ್ಕೆ ಬರ್ತಾ ಇದ್ದೆ, ಲಂಚ್ ಪ್ರಿಪೇರ್ ಮಾಡು ಅಂತ ಹೇಳಿದ್ಲು. ಅದಕ್ಕೆ ನಾನು ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ನ. ಅವಳೇ ಕಾಲ್ ಮಾಡಿದ್ರು. ನಾನು ಮಾಡೋ ಬೆಂಡೆಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ, ಅದಕ್ಕೆ ಅದನ್ನೇ ಮಾಡೋದು. ಹೆಂಗೂ ಫ್ರಿಜ್ಜಲ್ಲಿ ಇದ್ದೇ ಇತ್ತು ತರಕಾರಿ, ಅದಕ್ಕೆ ಅದನ್ನೇ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡ್ತೀನಿ. ಅದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಅದು ಅಂಟೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಪುನಃ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 2 ಟೊಮ್ಯಾಟೊ, ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗಲೇ ಚೆನ್ನಾಗಾಗುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಫ್ಲೇಮ್ ಎಲ್ಲ ಆಫ್ ಮಾಡಾದಮೇಲೆ ಕಾಯಿ ತುರಿ ಹಾಕ್ಕೊಳ್ಳಿ. ಅದೆಲ್ಲ ಹಂಗೆ ಕಾಯಿ ತುರಿ ಫ್ರೈ ಮಾಡಿದ್ರೆ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಒಂದು ಜಾರಿಗೆ ಎಲ್ಲ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ, ಒಂದು 2 ಟೇಬಲ್ ಸ್ಪೂನಷ್ಟು. ಅಂದರೆ ಅದು ನಾನು ಬೇಳೆ ಸಾಂಬಾರು ಪುಡಿ ಹಾಕ್ಕೋತೀನಿ. ಆಮೇಲೆ ಸ್ವಲ್ಪ ಹುಣಸೆನೆಲ್ಲ ನೆನೆಸಿಟ್ಟಿದ್ದೆ ಒಂದು 10 ಮಿನಿಟ್ಸ್ ಬ್ಯಾಕ್. ಸೊ ಅದನ್ನು ಹಾಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕೊಂಡು ಮತ್ತು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ, ಅದನ್ನು ಫ್ರೈ ಮಾಡಿ ಒಂದು 2 ಮಿನಿಟ್ಸು. ಫ್ರೈ ಎಲ್ಲ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕಿ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹಸಿ ವಾಸನೆ ಇರುತ್ತೆ ನೋಡಿ ಅದು ಸಾಂಬಾರ್ದು. ಸೊ ಅದೆಲ್ಲ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು, ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಯಿತು. ಏನು ಮಾಡ್ತಾ ಇದೀಯಾ? ಏನಕ್ಕೆ ತಗೊಂಡೋಗೋದು ತಗೊಬರೋದು, ತಗೊಂಡೋಗೋದು ತಗೊಬರೋದು, ಅಲ್ಲೇ ಇಟ್ಟರೆ ಆಗಲ್ವಾ ಸ್ವಲ್ಪ ಬಟ್ಟೆನ? ಅಂದರೆ ಇವಾಗ ಬೇಕಾಗಿರೋ ಡ್ರೆಸ್ಸಸ್ ಅಲ್ಲಿರಲ್ಲ, ಸೊ ಇಲ್ಲಿರುತ್ತೆ, ಅದನ್ನೆಲ್ಲ ತೊಗೊಂಡೋಗ್ಬೇಕು, ಅದನ್ನು ತರಬೇಕು. ನಂದು ಏನು ಗೊತ್ತಾ ಫ್ರೆಂಡ್ಸ್, ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಇವಳು ಬ್ಯಾಕೆ ನನ್ನ ಬಟ್ಟೆ ಎಲ್ಲ ಹಾಕ್ಬಿಡ್ತೀನಿ. ಮಂಡ್ಯಕ್ಕೆ ಏನಾದರೂ ಹೋಗ್ಬೇಕಾದ್ರು ಅಂದರೆ ಇವಳೇ ನನ್ನ ಬಟ್ಟೆ ಎಲ್ಲ ಕ್ಯಾರಿ ಮಾಡ್ತಾಳೆ, ಪಾಪ ಒಳ್ಳೆಯವಳು. ಏನೇ ಅದು ಮೆಡಿಸಿನ್ಸ್. ಏನಾಯ್ತು ನನಗೆ ಹೇಳೇ ಇಲ್ಲ. ಸ್ವಲ್ಪ ಹುಷಾರಿರಲಿಲ್ಲ ಅದ್ರದ್ದು. ಏನು ಹುಷಾರಿರಲಿಲ್ಲ, ಸುಸ್ತರ ಆಗ್ತಿತ್ತು, ಅದಕ್ಕೆ ಇನ್ನೇನು ಊಟನೇ ಮಾಡಲ್ಲ, ಇನ್ನೇನು ಸುಸ್ತಾಗ್ದೆ ಇನ್ನೇನಾಗುತ್ತೆ. ಬರೀ ಹೋಟೆಲಲ್ಲಿ ತಿಂತಾ ಇದ್ರೆ ಸುಸ್ತಾಗೇ ಆಗುತ್ತೆ. ಇದು ಪ್ಯಾಂಟ್ ತೊಗೊಂಡೆ ಹೊಸಾದ ಮಂಡ್ಯದ. ನೀನು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ಯಾ? ನೀನಿಲ್ಲ ಅಂತ ಶಾಪಿಂಗ್ ಮಾಡ್ಕೊಬಂದೆ, ಬೇಜಾರಾಗ್ತಿತ್ತಾ. ನನಗೇನು ತಗೊಂಡು ಬಂದಿದ್ಯಾ? ನಿನಗೇನು ತಗೊಬಂದು ಇದು ಏನಿಲ್ಲ, ಏನು ತಗೊಬಂದಿಲ್ಲ. ಏನು ಅಂಕಿತ ಹಿಂಗೆಲ್ಲ ರೂಮಲ್ಲೆಲ್ಲ ಗೀಚಿದೆಯಲ್ಲ, ಒಳ್ಳೆ ಚೈಲ್ಡ್ ಥರ. ನಾನಾ ನಿನ್ನ ಮಗನೇ ಮಾಡಿರೋದೆಲ್ಲ ನನಗೆ ಹೇಳ್ತಾ ಇದೆಯಾ ನೋಡಿ ಹೆಂಗೆ ಮಾಡಿದಾಳೆ ರೂಮಲ್ಲೆಲ್ಲ ಗೀಚಿ. ನಾನಲ್ಲ ಫ್ರೆಂಡ್ಸ್, ಇಲ್ಲ ನಮ್ಮ ಚರಿ ಮಾಡಿರೋದು, ಸಂಬಂಧನೇ ಇಲ್ಲ. ಮನ್ಸು ಏನು ಗೊತ್ತಾ, ಇವತ್ತು ಅಂಕಿತ ಬಂದ್ರಲ್ವ ಎಲ್ಲಾದ್ರೂ ಹೋಗೋಣ ಅಂತ ಅಂದ್ಕೊಂಡು ಇನ್ನೇನು ರೆಡಿ ಆಗಬೇಕಿತ್ತು ಅಂದ್ಕೊಳ್ಳಿ. ಜೋರು ಮಳೆ ನಮ್ಮ ಮನೆ ಹತ್ರ. ನಿಮ್ಮ ಮನೆ ಹತ್ರ ನನಗೆ ಮಳೆ ಬರ್ತಾ ಇದೆ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಏನೋ ರೋಡೆಲ್ಲ ಇದು ಕಿತ್ತಾಕ್ತಾ ಇದ್ದಾರೆ, ಗಾಡಿ ನಿಲ್ಸಕ್ಕೂ ಜಾಗ ಇಲ್ಲ. ಜೋರು ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗೈತೆ, ಸ್ವಲ್ಪ ಬರ್ತಾ ಇದೆ. ನೋಡೋಣ, ಕಡಿಮೆ ಆದಮೇಲೆ ಎಲ್ಲಾದರೂ ಹೋಗೋಣ ಅಂತ ಆಚೆ. ಫೈನಲಿ ಸ್ವಲ್ಪ ಮಳೆ ಕಡಿಮೆ ಆಯಿತು, ಆದರೆ ಸ್ವಲ್ಪ ಸೋನೆ ಥರ ಬರ್ತಾಯಿತ್ತು. ಆಮೇಲೆ ಇಲ್ಲಿ ಫಸ್ಟ್ ಟರ್ನಲ್ಲಿ ಇದೆಯಲ್ಲ ಅಲ್ಲಿ ಬಂದಿದ್ವಿ ನೋಡೋಣ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಟಿಕೆಟ್ ಇಲ್ಲಿ 50 ರೂಪೀಸ್ ಕೊಟ್ಟು ತೊಗೋಬೇಕು.
ಇಲ್ಲಿ ಕೋಳಿ ಆ ಥರ ಎಲ್ಲ ಇತ್ತು. ಆಮೇಲೆ ರ್ಯಾಟ್, ವೈಟ್ ಕಲರ್ ರ್ಯಾಟ್ ಅದಿತ್ತು. ಆಮೇಲೆ ಇಲ್ಲಿ ಫಿಶ್ಗಳು, ಅದು ಚೆನ್ನಾಗಿತ್ತು ಒಟ್ನಲ್ಲಿ ನೋಡೋಕ್ಕೆ. ಏನೋ ಒಂಥರ ಡಿಫ್ರೆಂಟ್ ಫಿಶ್ ಎಲ್ಲ ಇತ್ತು. ಸೊ ನೋಡೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ನನ್ನ ಫೇವ್ರೆಟ್ ಇದರಲ್ಲಿ ಯಾವ್ದು, ನಾನು ಆಲ್ರೆಡಿ ಬಂದಿದ್ದೆ ಒಂದು ಸಲ. ಸೊ ಇದು ಕಲರ್ ಫಿಶ್ಶು. ಸೊ ನನಗೂ ಮನೇಲಿ ಇಟ್ಕೋಬೇಕು ಅಂತ ತುಂಬಾ ಇಷ್ಟ. ಫಿಶ್ ಟ್ಯಾಂಕ್ ಎಲ್ಲ ನಮ್ಮ ಚೆರಿ ಇದ್ದಾನಲ್ಲ, ಸೊ ಅವನೇನು ಇಟ್ಕೊಳಕ್ಕೆ ಬಿಡಲ್ಲ. ಸೊ ಇದು ಒಳಗೆ ಬಂದರೆ ನಾವೇನೋ ಒಂಥರ ಒಳಗೆ ಫಿಶ್ ಇದ್ರಿಗೆ ಬಂದಿದ್ದೀವಿ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಲ್ಲಿ ಎಲ್ಲ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಇತ್ತು. ಅದು ನೋಡೋಕ್ಕೆ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಒಳಗೆ ಬಂದು ನೋಡಿದ್ರೆ ಸಹಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ ಅಂದ್ಕೊಂಡು ಬಂದೆ. ಸೊ ಅಲ್ಲಿ ಇರಲಿಲ್ಲ. ಅಂದರೆ ಇಲ್ಲಿ ಬೇರೆ ಥರ ಎಲ್ಲ ಪಕ್ಷಿ ಆ ಥರ ಎಲ್ಲ ಇಟ್ಟಿದ್ರು. ಸೊ ಅದು ನೋಡ್ತಾ ಇದ್ದೆ. ಅಂಕಿತಾ, ನಿನ್ನ ಫೇವ್ರೆಟ್ ತೋರಿಸ್ತೀನಿ ಬರೇ. ನೋಡಿ ದೇಕತ್ತೀಯಪ್ಪ, ಅದು ನೋಡೋಕ್ಕೇನೆ ಸಕ್ಕತ್ ಅದು ಒಳಗೆ ಹೋಗ್ತಾ ಇದೆ ನೋಡಿ. ಯಪ್ಪ, ಅದಕ್ಕೆ ಫೋಟೋ ತಗೊಳಕ್ಕೆ 100 ರೂಪೀಸ್ ಅಂತೆ. ನಾನೇ ಬೇಕಾದ್ರೆ 100 ಕೊಟ್ಬಿಟ್ಟು ಹೊಟ್ಟಾಗ್ತೀನಿ ಅವ್ರಿಗೆ. ತಗೊಳ್ಳೆ, ಇಟ್ಕೊಳ್ಳೆ, ಬೇಕಾದ್ರೆ ನಾನೇ ಮಾಡಿಸ್ತೀನಿ, ದುಡ್ಡು ಕೊಡ್ತೀನಿ, ಪರವಾಗಿಲ್ಲ. ಇದು ಹೆಂಗೆ ಹೋಗ್ತಾ ಇದೆ ಅದುವೇ. ಮತ್ತು ಇದು ಒಂದು ಇದನ್ನು ಇಟ್ಕೋಬೋದಂತೆ. ಇದಾದ್ರೂ ಇಟ್ಕೊಳ್ಳೆ. ನೋಡ್ತಿದ್ದೆ ನೋಡು. ಅಯ್ಯಪ್ಪ, ಇಟ್ಕೊಳ್ಳೆ. ಆಮೇಲೆ ಇಲ್ಲಿ ಮಕ್ಳಿಗೆಲ್ಲ ಸ್ವಲ್ಪ ಟಾಯ್ಸ್ ಎಲ್ಲ ಇಟ್ಟಿದ್ರು. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ನೈಟ್ ಡಿನ್ನರಿಗೆ ಹೋಗೋಣ ಅಂದ್ಲು ಅಂಕಿತಾ. ಅದಕ್ಕೆ ಡಿನ್ನರಿಗೆ ಬಂದ್ವಿ. ಅಂಕಿತಾ, ಆಯ್ತಾ ಆರ್ಡರ್? ಎಷ್ಟೊತ್ತಿಂದ ನೋಡ್ತಾ ಇದೆಯಾ ಒಂದು ಆರ್ಡರ್ ಮಾಡೋಕ್ಕೆ? ಕೇಳಿಸ್ತಾ ಇದೆ, ಮಾತಾಡೋ. ಪೋಸ್ ಕೊಡೋದೆಲ್ಲ ಮಾತಾಡಿ. ಏನು ಆರ್ಡರ್ ಮಾಡಿದ್ಯಾ? ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಬಂದು ಆಲ್ಮೋಸ್ಟ್ ಅದನ್ನೆಲ್ಲ. ಓಕೆ. ಮಾಕ್ಟೈಲ್ ಎಂತ ಮಾಡೋದು? ನೀವು ಅಡುಗೆ ಮಾಡೋಕ್ಕಾಗಲ್ಲ ಮನೇಲಿ? ನೋಡಿ ಫ್ರೆಂಡ್ಸ್, ಇವಳು ಅಡುಗೆ ಮಾಡ್ದೇನೆ ಕೊಡಿಸ್ತೀನಿ ಅಂದ ತಕ್ಷಣ ಓಡ್ ಬಂದ್ಬಿಟ್ಟವಳೆ. ಏನು ಗೊತ್ತಾ, ಆಚೆ ಬೇರೆ ಮಳೆ ಬರ್ತಾಯ್ತಾ. ಸೊ ಬಿರಿಯಾನಿ ಯಾರಿಗಾದ್ರೂ ಇಷ್ಟ ಆಗಲ್ಲ. ನೋಡಿ, ನೀರು ಓಪನ್ ಮಾಡಕ್ಕೆ ಹೋಗ್ಬಿಟ್ಟು ಇನ್ನು ಚಿಕ್ಕ ಹುಡುಗಿ ಅವಳಿಗೆ ನೀರು ಓಪನ್ ಮಾಡೋಕ್ಕೆ ಕೂಡ ಬರಲ್ಲ. ಅದು ಕೈಯೆಲ್ಲ ಹಿಂಗೆ ಸರ್ಕಸ್ ಮಾಡಿ ಓಪನ್ ಮಾಡಿ ಫುಲ್ ಚೆಲ್ಕೊಂಡು. ಚೆನ್ನಾಯ್ತಾ? ಹ್ಞೂ ಹೇಳು, ಏನಾದರೂ ಹೇಳು ಬಿರಿಯಾನಿ ಬಗ್ಗೆ. ಏನಿಲ್ಲ, ಚೆನ್ನಾಗಿದೆ. ಓಕೆ ಅಷ್ಟೇ, ನನಗೇನಷ್ಟು ಇಷ್ಟ ಆಗಲಿಲ್ಲ. ಪರವಾಗಿಲ್ಲ, ತಿನ್ಬೋದು. ಅಂಕಿತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರೀಟ್. ನೋಡಿ ಫ್ರೆಂಡ್ಸ್, ಇವಳು ಚಳಿಗಾಲದಲ್ಲಿ ಬೇಸಿಕ್ ಸೆನ್ಸ್ ಇಲ್ವಾ ನಿಂಗೆ? ಏನು ಗೊತ್ತಾ, ಚಳಿ ತಿನ್ನೋದು ಮಜಾ ಇದೆ. ಆಯಿತು, ಓಕೆ ಮೇಡಮ್, ಓಕೆ ಡನ್. ನಿಮಗೂ ಇಷ್ಟ ತಾನೆ? ನನಗೆ ಹೌದು, ನನಗೂ ತುಂಬಾ ಇಷ್ಟ, ಬಟ್ ಸುಮ್ಮನೆ. ಏನು ಗೊತ್ತಾ, ಇವತ್ತು ಹೆಂಗೋ ಪಾಕೆಟ್ ಮನಿ ನಮ್ಗೆ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೇಕು. ಅದಕ್ಕೆ ಹೋಟೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಫ್ರೆಂಡ್ಸ್. ಹೆಂಗೋ ಒನ್ ಟೈಮ್ ಅಡುಗೆ ಮಾಡೋಕ್ಕೆ ತಪ್ಪುತ್ತೆ. ಅದಕ್ಕೆ ಹೆಂಗೋ ಕೊಡ್ತಾಳಲ್ಲ ರೆಡಿ ಅಂತ ಬಂದಿದ್ದೀನಿ ಅಷ್ಟೇ. ಕಳ್ಳಿ ಫ್ರೆಂಡ್ಸ್, ಇವಳು ಕೊಡಿಸ್ತೀನಿ ಅಂತ ಓಡ್ಬಂದ್ಬಿಟ್ಟವಳೆ. ಬೇಗ ತಿನ್ನು, ಆಲ್ರೆಡಿ ಟೈಮ್ 9:35. ನಿಧಾನಕ್ಕೆ ಫೀಲ್ ಮಾಡ್ಕೊಂಡು ತಿನ್ನಬೇಕು. ಫೀಲ್. ಅಮ್ಮ ಚಿಕನ್ ಬಿರಿಯಾನಿ ಬೇಡ ಅಂದರು. ಅದಕ್ಕೆ ಇಲ್ಲಿ ಮಶ್ರೂಮ್ ಬಿರಿಯಾನಿ ತೊಗೊಳ್ಳೋಣ ಅಂತ ತೊಗೊಳಕ್ಕೆ ಬಂದಿದ್ವಿ. ಪಾರ್ಸಲ್ ತೊಗೊಂಡು ಮನೆಗೆ ಹೊರಟ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.